ಈಗಾಗಲೇ ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಜಾಗಗಳನ್ನು ಈಗಾಗಲೇ ಪೊಲೀಸರು ಗುರುತಿಸಿರುವಂಥದ್ದು. ಆ ಜಾಗಗಳಿಗೆ ಅನಾಮಿಕ ದೂರುದಾರನ ಕರೆದುಕೊಂಡು ಗುರುತಿಸುವ ಪ್ರಕ್ರಿಯೆಗಳು ನಡೆದಿದೆ. ನಾನೀಗ ಇರತಕ್ಕಂಥದ್ದು ಧರ್ಮಸ್ಥಳದ ಆ ನೇತ್ರಾವತಿ ಸ್ಥಾನಘಟ್ಟ ಏನಿದೆ, ಆ ನೇತ್ರಾವತಿ ಸ್ಥಾನಘಟ್ಟದ ಅಕ್ಕಪಕ್ಕದ ಕಾಡುಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಇರುವಂತಹ ಆ ಕಾಡುಗಳೇನಿದೆ, ಆ ಕಾಡುಗಳಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದೇ ರೀತಿಯಾಗಿ ಈಗ ಆ ಜಾಗಗಳನ್ನು ಗುರುತಿಸುವಂಥ ಪ್ರಕ್ರಿಯೆಗಳು ನಡೆದಿದೆ. ಈಗ ಒಂದು ಜಾಗ ಅಜಕ್ಕೂರಿಗೆ ಹೋಗುವಂಥ ರಸ್ತೆ ಏನಿದೆ, ಆ ರಸ್ತೆಯ ಪಕ್ಕದಲ್ಲಿ ಈಗಾಗಲೇ ಒಂದು ಕ್ರೈಮ್ ಸೀನ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಅದನ್ನ ಟೇಪ್ ಅಳವಡಿಸಿ ಅದನ್ನ ಕ್ರೈಮ್ ಸೀನ್ ಕ್ಯಾಪ್ಚರ್ ಮಾಡುವಂತ ಪ್ರಕ್ರಿಯೆಗಳಾಗಿರುವಂಥದ್ದು. ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಆ ಕ್ರೈಮ್ ಸೀನ್ಗೆ ಕಂಪ್ಲೀಟ್ ಆಗಿ ಟೇಪ್ ಅನ್ನ ಅಳವಡಿಸಿರುವಂಥದ್ದು. ಆ ಟೇಪ್ ಅನ್ನ ಅಳವಡಿಸಿ ಈಗ ಅಲ್ಲಿ ಒಂದು 13 ನಂಬರನ್ನ ಗುರುತಿಸಿದ್ದಾರೆ. ಹಾಗಾಗಿ 13 ನಂಬರ್ ಅಂದ್ರೆ 13ನೇ ಜಾಗ ಅನ್ನುವಂಥದ್ದು ಒಂದು ಗುರುತು ಮಾಡುವಂತ ಪ್ರಕ್ರಿಯೆಗಳು ನಡೆದಿದೆ. ಇಲ್ಲಿ ನೋಡಬಹುದು ವಿದ್ಯುತ್ ಕಂಬಗಳಿರುವಂಥದ್ದು, ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಒಂದಷ್ಟು ವರ್ಷಗಳ ಹಿಂದಿನ ಜಾಗ ಈಗ ಒಂದಷ್ಟು ಡೆವಲಪ್ಮೆಂಟ್ ಆದ ರೀತಿಯಲ್ಲಿ ಕಾಣ್ತಾ ಇದೆ. ಆ ಒಂದಷ್ಟು ಅರಣ್ಯ ಭೂಮಿ ಇರ್ಬೋದು. ಆ ಅರಣ್ಯ ಭೂಮಿಯ ಸುತ್ತಮುತ್ತಲಿನ ಜಾಗಗಳನ್ನು ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ನೇತ್ರಾವತಿಗೆ ಒಂದು ಸಣ್ಣ ಕಿಂಡಿ ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿಂದ ಆ ನೇತ್ರಾವತಿ ನದಿ ಹರಿದು ಕೆಳಭಾಗಕ್ಕೆ ಹೋಗುತ್ತೆ. ಅಲ್ಲಿ ಆ ಒಂದು ಜಾಗದಲ್ಲಿ ಸ್ಥಾನಘಟ್ಟದಲ್ಲಿ ತೀರ್ಥ ಸ್ನಾನವನ್ನ ಮಾಡ್ತಾರೆ. ಇದೇ ಸ್ಥಾನಘಟ್ಟದ ಪಕ್ಕದ ಜಾಗಗಳಲ್ಲೂ ಕೂಡ ಸಾರ್ವಜನಿಕರು ಬರುವಂತದ್ದು, ಭಕ್ತರು ಬಂದು ಹೋಗುವಂತದ್ದು ಮಾಡ್ತಾ ಇರ್ತಾರೆ. ಹಾಗಾಗಿ ಇದೇ ಒಂದು ಜಾಗದ ಪಕ್ಕದಲ್ಲೇ ಆತ ರಸ್ತೆಯ ಬದಿಯಲ್ಲೇ ಈ ಒಂದು ಜಾಗವನ್ನ ಗುರುತಿಸಿದ್ದಾನೆ. ಹಾಗಾಗಿ ಆ ಗುರುತಿಸಿದ ಜಾಗದಲ್ಲಿ ಒಟ್ಟು ಒಂದು 13ನೇ ನಂಬರನ್ನ ಗುರುತಿಸುವಂತ ಪ್ರಕ್ರಿಯೆ ಆಗಿದೆ. ಹಾಗಾಗಿ ಅಲ್ಲಿ ಒಂದು ಜಾಗವನ್ನ ಗುರುತಿಸಿ ಡ್ರೋನ್ ಸರ್ವೆಯ ಮೂಲಕ ಅಲ್ಲಿ ಡ್ರೋನ್ ಸರ್ವೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಈ ಜಾಗದ ದಾಖಲೆಗಳು ಕೂಡ ಫಾರೆಸ್ಟ್ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳ ಬಳಿ ಇರುವಂತದ್ದು. ಹಾಗಾಗಿ ಅವೆಲ್ಲವನ್ನ ಗುರುತಿಸಿ ಆ ಒಂದು ಪ್ರಕ್ರಿಯೆಯನ್ನ ಮುಕ್ತಾಯಗೊಳಿಸಲಾಗಿರುವಂತದ್ದು. ಹಾಗಾಗಿ ಬಹುತೇಕವಾಗಿ ಇವತ್ತು ಆ ಒಂದು ಸಮಾಧಿಯನ್ನು ಅಗೆಯುವ ಕಾರ್ಯಗಳು ನಡೀಬಹುದು. ಎಲ್ಲರೂ ಕೂಡ ಆ ಒಂದು ಇದಕ್ಕಾಗಿ ಕಾಯ್ತಾ ಇರುವಂತದ್ದು. ಯಾಕಂದ್ರೆ ಈ ಗುರುತಿಸಿದ ಜಾಗಗಳಲ್ಲಿ ಅದನ್ನ ಅಗೆಯುವಂತ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಮತ್ತು ಆ ಪ್ರಕ್ರಿಯೆ ಹೇಗೆ ನಡೀಬಹುದು ಅನ್ನುವಂಥದ್ದು. ಹಾಗಾಗಿ ಇದು ಆಗ ಅಗೆಯುವಂತ ಸಂದರ್ಭದಲ್ಲಿ ಏನ್ ಸಿಗಬಹುದು, ಬುರುಡೆಗಳು ಸಿಗಬಹುದಾ, ಮೃತದೇಹದ ಅಸ್ಥಿಪಂಜರಗಳು ಸಿಗಬಹುದಾ ಅನ್ನುವಂತಹ ಒಂದು ಹುಡುಕಾಟಗಳಿದೆ. ಹಾಗಾಗಿ ನಿರೀಕ್ಷೆಗಳು ಕೂಡ ಇರುವಂತದ್ದು. ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ.